ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಮ್ಮ ಚಾನಲು ರೈತರದ್ದು, ನಾನು ರೈತರು ವಿಡಿಯೋ ಮಾಡ್ತೀನಿ ಅಂತ ಸಾಕಷ್ಟು ಬಾರಿ ಹೇಳ್ತಿದ್ದೆ. ಅದೇ ರೀತಿಯಾಗಿ ಇವತ್ತು ಒಂದು ನುಗ್ಗೆ ಗಿಡದ ಅಂದರೆ ಸೀಸನ್ ವೈಸ್ ನಮ್ದು ಏನಿದ್ರೆ ನಮ್ಮ ಸುತ್ತಮುತ್ತ ಬೆಳೆಯುವಂಥ ಬೆಳೆಗಳಿಗೆ ನಾನು ಜಾಸ್ತಿ ಆದ್ಯತೆ ಕೊಡ್ತೀನಲ್ಲ, ಅದೇ ರೀತಿಯಾಗಿ ಇವತ್ತು ಔಡ್ಲಾಗಿರ್ಬೋದು, ಮೆಕ್ಕೆಜೋಳ ಆಗಿರ್ಬೋದು. ಈಗ ನುಗ್ಗೆ ಅಂದರೆ ಈ ಸೀಸನ್ ನುಗ್ಗೆಕಾಯಿ ಸೀಸನ್ ಅಂದರೆ ನಾವು ಯಾವಾಗ ಬಿತ್ತನೆ ಮಾಡ್ತೀವಿ ನೋಡ್ಬೋದು. ಇಲ್ಲಿ ಈ ಥರ ನುಗ್ಗೆಕಾಯಿ ಪ್ರತಿ ಗಿಡದಲ್ಲೇ ಬಂದೈತಿ. ಇವತ್ತು ಈ ನುಗ್ಗೆಕಾಯಿ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಬೇಕಪ್ಪ ಅಂದ್ರೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡೋದು, ಕಮೆಂಟ್ ಮಾಡೋದು, ಶೇರ್ ಮಾಡೋದು ಮರಿಬೇಡ್ರಿ. ಯಾಕಂದರೆ ಇದೊಂದು ಯೂಸ್ಫುಲ್ ಆಗುತ್ತಾ ಅಂತ ಹೇಳ್ತೀನಿ. ಯಾಕಂದರೆ ಸೀಸನ್ ವೈಸ್ ಬಿತ್ತನೆ ಮಾಡ್ತಾರಲ್ಲ ಆ ಟೈಪ್ ಇದನ್ನು ಯಾವ ಥರ ಬಿತ್ತನೆ ಮಾಡ್ತಾರೆ ಅಂತ ನಾನು ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ನೋಡ್ಬೋದು ಈಗಾಗಲೇ ಈ ನುಗ್ಗೆ ಬೆಳೆದು ಏನು ಸ್ಪೆಷಲಪ್ಪ ಅಂದ್ರೆ ನಿಮಗೆ ಒಂದು ಬಂಗಾರದ ಬೆಳೆ ಬಂದೈತೆ. ನಿಮಗೆ ಬಂಗಾರ ಬೆಳೆ ಅಂತಂತಲೇ ಹೇಳ್ಬೋದು. ಅಂದ್ರೆ ಬಂಗಾರದಂಥ ರೇಟ್ ನಿಮಗೆ ಅಂದರೆ ಬಂಗಾರದಂಥ ರೇಟ್ ರೀ. ಯಾವ ಥರ ರೇಟಪ್ಪ ಅಂತಂದ್ರೆ ಈ ನೀವು ಯಾವುದೋ ಸರ್ಚ್ ಮಾಡಿರಿ ಈ ವರ್ಷದ ಮತ್ತು ನೀವು ಯಾವ ವರ್ಷದ ನೋಡಬೇಡ್ರಿ. ಈ ಸದ್ಯ ಪ್ರೆಸೆಂಟ್ 17ರಿಂದ 18 ಸಾವಿರ ರೂಪಾಯಿ ಫರ್ ಕ್ವಿಂಟಲ್ಗೆ ಐತೆ. ಅಂದರೆ ಕೆ ಜಿ ಕನಿಷ್ಠ ನೀವು 18-20 ರೂಪಾಯಿ ಮಾರುತ್ತೆ. ಆದ್ರೆ ಈ ಥರ ನೀವು ಒಂದು ಒಳ್ಳೆಯ ರೇಟ್ ಪಡಿಬೇಕಪ್ಪ ಅಂದ್ರೆ ಒಂದೊಂದು ಸರಿ ನಮ್ಮ ರೈತರ ಪರಿಸ್ಥಿತಿ ಅಂದರೆ ಒಳ್ಳೆ ರೇಟ್ ಸಿಗೋಲ್ಲ. ಒಳ್ಳೆ ರೇಟ್ ಸಿಕ್ಕಾಗ ಒಳ್ಳೆ ಬೆಳೆ ಬಂದಿರಲ್ಲ. ಇದೇ ನಮ್ಮದಿದೆ. ಇದೊಂದು ಏನಪ್ಪ ಅಂದರೆ ವಿಶೇಷ, ಇವ್ರದ್ದು ಆರ್ಗ್ಯಾನಿಕ್ಕಾಗಿ ಅಂದರೆ ಇದು ಯಾವುದೇ ಗೊಬ್ಬರ ಬೆಳೆಯೋದ ಸಹಜ ಕೃಷಿಯಲ್ಲೇ ಅವರು ಬೆಳೆದಂಥ ಬೆಳೆ. ಇದು ಡಬಲ್ ರೇಟಾಗಿ ಮಾರಾಟ ಆಗುತ್ತೆ. ಅಂದ್ರೆ ನಾವು ಕುಂತು ಅಂದರೆ ನಾವೇ ಮಾರ್ಕೆಟ್ಗೆ ಹೋಗಿ ಮಾರಾಟ ಮಾಡಬೇಕಾದ ಪರಿಸ್ಥಿತಿ ಇರುತ್ತೆ. ಇದು ಒಂದು ಏನಪ್ಪ ಅಂತಂದ್ರೆ ಇವತ್ತು ಸಾಲಿನ ಸಾಲಾಗಿರ್ಬೋದು. ನಾನು ನಿಮಗೆ ತೋರಿಸ್ತೀನಿ ನೋಡ್ರಿ. ಸಾಲಿನ ಸಾಲು ಯಾವ ಥರ ಐತಿ, ಗಿಡದ ಗಿಡ ಸುಮಾರು ಒಂದು 8ರಿಂದ 10 ಅಡಿ ಆಗಲ್ಲ, ಒಂದು 4 ಅಡಿ ಗಿಡದ ಗಿಡ ಈ ರೀತಿ ಐತಿ. ಇದನ್ನು ನಾವು ಜೂನ್ ಅಥವಾ ಜುಲೈದಲ್ಲಿ ನಾವು ಇದನ್ನು ಮಾಡ್ಕೋಬೇಕಾಗುತ್ತೆ. ಇದು ಇಷ್ಟೊತ್ತಿಗೆ ಬರಬೇಕಾಗಿತ್ತು. ಅಂದರೆ ಇವಾಗ ಜನವರಿ, ಏನು ಡಿಸೆಂಬರ್ ಮತ್ತು ಅಕ್ಟೋಬರ್ ಬಗ್ಗೆ ಈ ವರ್ಷ ಅತಿ ಹೆಚ್ಚು ಮಳೆ ಬಿದ್ದಿದ್ದರಿಂದ ತಂಪಾದರೆ ಅಂತ ಮೊನ್ನೆ ಒಂದು 2 ದಿನದಿಂದ ಏನಾಯಿತು, ಒಂದಿಷ್ಟು ಮಳೆ ಬಂತು. ಹಿಂಗಾದಾಗ ಏನಾಗುತ್ತೆ, ಇದು ಆರ್ಟಿಫಿಷಿಯಲ್ ಬೆಳೆ ಆಗಿದ್ದರಿಂದ ಸ್ವಲ್ಪ ಕಾಪು ಉದುರುತ್ತೆ. ಹೀಗಾಗಿ ನೀವೆಲ್ಲ ನೋಡ್ಬೋದು ಕೆಳಗನೆ ಈ ಥರ. ಇದು ಒಂದು ಒಳ್ಳೆ ರೇಟ್. ಇದೇ ರೇಟ್ ಸಿಕ್ಕರೆ ಒಂದು ಸುಮಾರು ಎಕರೆಗೆ ನೀವು 5-10 ಲಕ್ಷದವರೆಗೆ ಆದಾಯ ಪಡಿಬೋದು. ಆದರೆ ಎಲ್ಲರಿಗೂ ಆ ಅದೃಷ್ಟ ಸಿಗೋದು ಕಡಿಮೆ ಅಂತಂತ. ಯಾಕಂದರೆ ನಿರ್ವಹಣೆ ಮಾಡೋದು ಭಾಳಷ್ಟು ಎಕ್ಸ್ಪೀರಿಯೆನ್ಸ್ ಬೇಕಾಗುತ್ತೆ, ಮಾಡಬೇಕಾಗುತ್ತೆ. ಆಮೇಲೆ ರೇಟು, ಮಾರ್ಕೆಟು ಇವೆಲ್ಲ ನಮ್ಗೆ ಅನುಕೂಲ ಆದಾಗ ಬೆಸ್ಟ್, ಪ್ರತಿಕೂಲ ಆದಾಗ ಸ್ವಲ್ಪ ತೊಂದರೆ ಆಗೋದು ಸಹಜ. ಆದರೆ ಈ ವರ್ಷದ್ದು ಒಳ್ಳೆ ರೇಟು, ಒಳ್ಳೆ ಬೆಳೆ ನೀವು ನೋಡ್ಬೋದು. ಅಂದ್ರೆ ಆರ್ಗ್ಯಾನಿಕ್ಕಾಗಿ ಇವ್ರೇನು ಗೊಬ್ಬರ ಹಾಕಿಲ್ಲ, ಸ್ಪ್ರೇ ಮಾಡಿಲ್ಲ. ಇದಕ್ಕೆ ಬರೋದು ಸ್ಪ್ರೇ ಅಂದ್ಕೊಳ್ಳೋಣ, ಏನು ದೊಡ್ಡ ರೋಗ ಬರೋಂಗಿಲ್ಲ. ಇದಕ್ಕೆ ಸಾಮಾನ್ಯ ಬರೋದು ಇಲ್ಲಿ ಏನಂತಾರೆ, ಇದಕ್ಕೆ ಒಂದಿಷ್ಟು ಚಿಕ್ಕಿ, ಆಮೇಲೆ ಜಾಡ ಈ ಥರ ಬರುತ್ತೆ. ಅದನ್ನು ನೀವು ಸಣ್ಣ ಸಾಮಾನ್ಯ ಒಂದು ಸ್ಪ್ರೇ ಮುಖಾಂತರನೇ ಇದನ್ನು ನಿರ್ವಹಣೆ ಮಾಡ್ಬೋದು, ಜಾಡ ನಿರ್ವಹಣೆ ಮಾಡ್ಬೋದು. ಈ ಥರ ಮಾಡಿದರೆ ನಿಮಗೊಂದು ಒಳ್ಳೆಯ ಬೆಳೆ ಸಿಗುತ್ತೆ. ಈ ಥರ ಒಳ್ಳೆ ಕಾಯಿ ಕಟ್ಟುತ್ತೆ. ಆಮೇಲೆ ನೀವು ಅದಕ್ಕೆ ಪ್ರೋಟೀನ್ಸ್ ಏನು ಕೊಟ್ಟರು ನಡೀತು. ಅಂದ್ರೆ 20-20-0-13 ಈ ಥರ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನ ಬಳಕೆ ಮಾಡಿದರೆ ಒಂದು ಒಳ್ಳೆ ಬೆಳೆ ತೆಗಿಬೋದು. ಒಂದು ಒಳ್ಳೆಯ ಆದಾಯ ಇದು ಒಂಥರ ಕಲ್ಲಿದ್ದಂಗೆ. ಒಂದು 10 ಕಾಯಿ 5 ಕಾಯಿಗೆ 1 kg ಬಂದುಬಿಡ್ತೀವಿ. ಇದು ಇದನ್ನ ಬರುತ್ತೆ. ಅಂದರೆ 50-60 kg ಕಾಯಿ ಅಂತ ಆಗುತ್ತೆ. ಇದನ್ನು ನಾವು ರೋಗ ಆಯಿತು, ನೀರು ನಿರ್ವಹಣೆ, ಇದು ಅತಿ ನೀರು ಕಡಿಮೆ ನೋಡ್ಬೋದು ನೀವು. ಜಾಸ್ತಿ ನೀರು ಕಟ್ಟಿದ್ರೆ ತಂಪಾದ್ರೆ ಇದು ಏನಾಗುತ್ತೆ, ಕಾಪು ಉದುರಿ ಕಟ್ಟಾಗೋದು ಜಾಸ್ತಿ ಇರುತ್ತೆ. ಅಂದ್ರೆ ಜಾಸ್ತಿ ಕಾಯಿ ಕಟ್ಟೋದು ಕಡಿಮೆ. ಹೀಗಾಗಿ ನೀರು ನಿರ್ವಹಣೆ ಕೂಡ ಕಡಿಮೆ. ಇದಕ್ಕೇನಪ್ಪ ಅಂತಂದ್ರೆ ಕಳೆ ನಿರ್ವಹಣೆ, ಸಾಲಿನ ಸಾಲು ಅಂತ ಇರುತ್ತಲ್ಲ, ಕಳೆ ನಿರ್ವಹಣೆ. ಈಗೇನು ಎಲ್ಲರೂ ಟೆಕ್ನಾಲಜಿ ಇದ್ರಾಗ ಟ್ಯಾಕ್ಟ್ರಿ ಮುಖಾಂತರ ಹರಗೋದಾಗಲಿ, ಟ್ಯಾಕ್ಟ್ರಿ ಮುಖಾಂತರಲ್ಲೇ ಬಿತ್ತೋದಾಗಲಿ ಈ ಥರ ಮಾಡ್ಕೊತಾರೆ. ಆಮೇಲೆ
ಇದರದ್ದು ಏನಪ್ಪ ಅಂದ್ರೆ ಮತ್ತೆ ಸಮಸ್ಯೆ ಅನ್ನೋದು ಇಲ್ಲ ನೀರು ಕಡಿಮೆ, ಗೊಬ್ಬರ ಕಡಿಮೆ, ಎಣ್ಣೆ ಕಡೆ ಅಂದ್ರೆ ಸ್ಪ್ರೇ ಕಡಿಮೆ, ಇವೆಲ್ಲ ನೋಡಿದ್ರೆ ಒಂದು ಅತ್ಯುತ್ತಮ ಆದಾಯ ಕೊಡುವಂಥ ಒಂದು ಬೆಳೆ ಅಂದ್ರೆ ಇದು ಈ ಸದ್ಯ ನುಗ್ಗೆ ಅಂತಲೇ ಹೇಳ್ಬೋದು. ಈ ಹಿಂಗಾರು ಹಂಗಾಮದಲ್ಲಿ, ಮುಂಗಾರು ಹಂಗಾಮದಲ್ಲಿ ಸಿಗಲ್ಲ ಇದು. ಹಿಂಗೆ ಮುಂಗಾರು ಹಂಗಾಮದಲ್ಲಿ ಸಿಗುತ್ತೆ. ಕೆಲವು ಜನ ನಾವು ಬೆಳಿಬೋದಾ ಅಂತಂತಂದು ಸಹಜವಾಗಿ ಪ್ರಶ್ನೆ ಹುಡುತ್ತೆ. ಆದರೆ ನೀವೇನು ಮಾಡಿರಿ, ನಿಮ್ಮ ಸುತ್ತಮುತ್ತ ಯಾವುದು ತೋಟಗಾರಿಕೆ ಇಲಾಖೆಯರಾಗಿರ್ಬೋದು, ಮತ್ತು ಏನು ನಮ್ಮ ಅಗ್ರೋ ಕೇಂದ್ರಗಳಿರ್ತಾವಲ್ಲ ಅಲ್ಲಿ ಕೇಂದ್ರಗಳಾಗಿರ್ಬೋದು, ರೈತ ಸಂಪರ್ಕ ಕೇಂದ್ರಗಳಿರ್ಬೋದು, ಇಲ್ಲೆಲ್ಲ ನೀವು ಸಂಪರ್ಕ ಮಾಡಿ ಈ ಏರಿಯಾ ನಾವು ಬಿತ್ತನೆ ಮಾಡ್ಬೋದಾ, ಬೆಳಿಬೋದಾ, ಇದರಲ್ಲಿ ನಾವು ಏನು ತೆಗಿಬೋದು, ಇದು ಹೆಂಗೆ ಅಂತಂತ ನೋಡಿಕೊಂಡು ಮಾಡ್ಬೋದು. ಇದು ಬರೀ ಕಾಯಿ ಊಟ, ಇದು ನಿಮಗೆಲ್ಲ ಗೊತ್ತಿರ್ಬೋದು. ಇದು ಒಂದು ಒಳ್ಳೆಯ ಪ್ರೋಟೀನ್ ಇರುವಂಥ ಒಂದು ನುಗ್ಗೆಕಾಯಿ. ಮತ್ತು ಇದರಲ್ಲಿ ಯಥೇಚ್ಛವಾಗಿ ಪ್ರೋಟೀನ್ಸ್ ಇರೋದ್ರಿಂದ ಎಲ್ಲ ಪ್ರತಿಯೊಬ್ಬರಿಗೆ ನುಗ್ಗೆಕಾಯಿ ಬೇಕು ಅನ್ನೋಷ್ಟು ಒಂದು ಇದಿರುತ್ತೆ. ಇವ್ರನ್ನ ನೀವು ಸಂಪರ್ಕ ಮಾಡಬೇಕಪ್ಪ ಅಂತಂದ್ರೆ ಇವ್ರ ನಂಬರ್ ಹೇಳ್ತೀನಿ. ಈ ನಂಬರ್ಗೆ ನೀವು ಸಂಪರ್ಕ ಮಾಡಿದ್ರಪ್ಪ ಅಂತಂದ್ರೆ ನುಗ್ಗೆಕಾಯಿ ನಿಮ್ಗೆ ಸಿಗ್ತೈತಿ. ಅಂದ್ರೆ ಯಾರಿಗಾದ್ರೂ ನೇರವಾಗಿ ಮಾರ್ಕೆಟ್ ಬೇಕಪ್ಪ ಅಂದ್ರೆ, ಇಲ್ಲ ನಮ್ಗೆ ಸಾವಯವದ ಅಂದ್ರೆ ನೈಸರ್ಗಿಕವಾಗಿ ಬೆಳೆದಂಥದ್ದು ಒಂದು ಇದು ಬೇಕಪ್ಪ ಅಂತ ಅನ್ನೋದಾದ್ರೆ, ನುಗ್ಗೆಕಾಯಿಗಳು ಬೇಕಪ್ಪ ಅಂದ್ರೆ ಇನ್ನೂ ಸಾಕಷ್ಟು ಬಿಟ್ಟಿಲ್ಲ, ಈಗ ಬಿಡೋದಕ್ಕತ್ತೈತಿ. ಅಂದ್ರೆ ಸುಮಾರು 4 ರಿಂದ 5 ಎಕರೆ ಹೊಲ ಇರೋದ್ರಿಂದ ಪ್ರತಿ ವಾರ ಆಗಲಿ ಪ್ರತಿನಿತ್ಯ ಆಗಲಿ ಸುಮಾರು 15-20 kg ಈ ಸದ್ಯ ನಿಮಗೆ ಸಿಗ್ತಾವೆ. ಇಲ್ಲ ನಮ್ಗೆ ಹೆಚ್ಚಿಗೆ ಬೇಕಪ್ಪ ಅಂತಂದ್ರೆ ಈ ಜನವರಿ ಎಂಡಿಗೆ ಹೋದ್ರೆ, ಅಂದ್ರೆ ಕೊನೆ ಭಾಗಕ್ಕೆ ಹೋದ್ರೆ ಸಾಕಷ್ಟು ಇವು ಸಿಗ್ತಾವೆ, ಏನು ಕಾಯಿ ಸಿಗ್ತಾವೆ. ನೀವು ಇದನ್ನು ಸಂಪರ್ಕ ಮಾಡಿ ನಾ ಹೇಳೋ ನಂಬರ್ಗೆ ನೀವು ಇದು ಮಾಡಿದರೆ ಒಂದು ಒಳ್ಳೆಯ ನುಗ್ಗೆಕಾಯಿಗಳು ಸಿಗ್ತವೆ. ಯಾಕಂದ್ರೆ ನುಗ್ಗೆಕಾಯಿ ಬೇಕಂತಾರಲ್ಲ ಅಂಥವ್ರಿಗೆಲ್ಲ ಇದು. ಆಮೇಲೆ ಹೆಚ್ಚಿನ ಮಾಹಿತಿನೇ ನಾವು ಯಾವ ಥರ ನಾವು ಬಿತ್ತನೆ ಮಾಡೋದು, ನಾನು ಬಿತ್ತನೆ ಮಾಡಿದಷ್ಟೇ ಹೇಳಿದೆ. ಇದು ಸೀಡ್ ಯಾವುದು ನಮ್ಮದಲ್ಲಿ ಭಾಗ್ಯ PKM ಈ ತಳಿಯನ್ನು ಹಾಕೋ ಜಾಸ್ತಿ. ಇದು PKM 1 ಅಂತಂತ ಇದು ತಳಿ. ನೀವು ಬೇಕಾದರೆ ನಾನು ಕೊಡೋ ನಂಬರ್ನ ನೀವು ಸಂಪರ್ಕ ಮಾಡಿದ್ರೆ ಸಾಕಷ್ಟು ವೆರೈಟಿ ಬಗ್ಗೆ ಅವರು ಮಾಹಿತಿ ಕೊಡ್ತಾರೆ. ಹೇಳ್ತಾ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.